Social Science, Class 8, Chapter 11, Adjectives. ವಸ್ತುಗಳನ್ನು ವಿವರಿಸುವ ಪದಗಳು. ಲಿವಿಂಗ್, ಜೀವಂತ, ಜೀವವಿರುವ. ವಾಟರಿ, ನೀರಿನಿಂದ ತುಂಬಿದ. ಬ್ಲೂ, ಒಂದು ಬಣ್ಣ, ಆಕಾಶ ಅಥವಾ ಸಾಗರದಂತೆ. ಫಿಫ್ತ್, ಸಂಖ್ಯೆ 5. ಲಾರ್ಜೆಸ್ಟ್, ಅತಿ ದೊಡ್ಡ. ಜಿಯೋಗ್ರಫಿಕಲ್, ಭೂಮಿಯ ಮೇಲ್ಮೈಯ ಮತ್ತು ವೈಶಿಷ್ಟ್ಯಗಳ ಬಗ್ಗೆ. ಸ್ಮಾಲೆಸ್ಟ್, ಅತಿ ಚಿಕ್ಕ. ಡೀಪೆಸ್ಟ್, ಅತಿ ಆಳವಾದ. ಸಾಲೋವೆಸ್ಟ್, ಅತಿ ಆಳವಿಲ್ಲದ. ನಾರ್ದಿನ್, ಉತ್ತರ ದಿಕ್ಕಿನಲ್ಲಿ. ಸದರ್ನ್, ದಕ್ಷಿಣ ದಿಕ್ಕಿನಲ್ಲಿ. ಸ್ಪೆರಿಕಲ್, ಚೆಂಡಿನ ಆಕಾರದ. ಫಿಕ್ಸ್ಡ್, ಚಲಿಸದ. ಎಕ್ಸಾಕ್ಟ್, ಬಹಳ ನಿಖರ ಅಥವಾ ನಿಖರವಾಗಿ ಸರಿ. ಆಂಗ್ಯುಲರ್, ಮೊನಚಾದ ಮೂಲೆಗಳು ಅಥವಾ ಕೋನಗಳನ್ನು ಹೊಂದಿರುವ. ಲಾಂಗೆಸ್ಟ್, ಅತಿ ಉದ್ದವಾದ. ಶಾರ್ಟರ್, ಕಡಿಮೆ ಉದ್ದದ. ಪ್ಯಾರಲಲ್, ಯಾವಾಗಲೂ ಒಂದೇ ದೂರದಲ್ಲಿರುವ ರೇಖೆಗಳು. ಕಾನ್ಸಿಕ್ಯೂಟಿವ್, ಒಂದರ ನಂತರ ಒಂದು ಕ್ರಮವಾಗಿ ಅನುಸರಿಸುವ. ಪ್ರೈಮ್, ಮೊದಲ ಅಥವಾ ಅತಿ ಪ್ರಮುಖ. ಈಸ್ಟರ್ನ್, ಪೂರ್ವ ದಿಕ್ಕಿನಲ್ಲಿ. ವೆಸ್ಟರ್ನ್, ಪಶ್ಚಿಮ ದಿಕ್ಕಿನಲ್ಲಿ. ಸೆಂಟ್ರಲ್, ಮುಖ್ಯ ಅಥವಾ ಮಧ್ಯದಲ್ಲಿ. ಸ್ಟ್ಯಾಂಡರ್ಡ್, ಸಾಮಾನ್ಯ ಅಥವಾ ಸಹಜ. ಇಂಟರ್ನ್ಯಾಷನಲ್, ಒಂದಕ್ಕಿಂತ ಹೆಚ್ಚು ದೇಶವನ್ನು ಒಳಗೊಂಡಿರುವ. ನೌನ್ಸ್, ವಸ್ತುಗಳು, ಜನರು ಅಥವಾ ಸ್ಥಳಗಳ ಹೆಸರುಗಳನ್ನು ಸೂಚಿಸುವ ಪದಗಳು. ಪ್ಲಾನೆಟ್, ನಕ್ಷತ್ರದ ಸುತ್ತ ಚಲಿಸುವ ದೊಡ್ಡ ಕಾಯ. ಫಾರ್ಮ್ಸ್, ಪ್ರಕಾರಗಳು ಅಥವಾ ವಿಧಗಳು. ಹ್ಯೂಮನ್ ಬೀಯಿಂಗ್ಸ್, ಮಾನವರು. ಡಿಸ್ಟೆನ್ಸ್, ಎರಡು ವಸ್ತುಗಳು ಎಷ್ಟು ದೂರದಲ್ಲಿವೆ. ರೇಂಜ್, ಎರಡು ಬಿಂದುಗಳು ಅಥವಾ ಮಿತಿಗಳ ನಡುವಿನ ಪ್ರದೇಶ. ಟೆಂಪರೇಚರ್, ಏನಾದರೂ ಎಷ್ಟು ಬಿಸಿ ಅಥವಾ ತಣ್ಣಗಿದೆ. ಅಟ್ಮಾಸ್ಫಿಯರ್, ಭೂಮಿಯ ಸುತ್ತಲಿನ ಗಾಳಿಯ ಪದರ. ವಾಟರ್ ಸೈಕಲ್, ಭೂಮಿಯ ಮೇಲ್ಮೈಯಲ್ಲಿ ಮೇಲೆ ಮತ್ತು ಕೆಳಗೆ ನೀರಿನ ನಿರಂತರ ಚಲನೆ. ಸೈಜ್, ಏನಾದರೂ ಎಷ್ಟು ದೊಡ್ಡದು ಅಥವಾ ಚಿಕ್ಕದು.
ಡಯಾಮೀಟರ್ ವೃತ್ತದ ಮಧ್ಯಭಾಗದ ಮೂಲಕ ಹಾದು ಹೋಗುವ ನೇರ ರೇಖೆ. ಮೂನ್ ಭೂಮಿಯ ನೈಸರ್ಗಿಕ ಉಪಗ್ರಹ ಚಂದ್ರ. ಏರಿಯಾ ಒಂದು ಸ್ಥಳ ಅಥವಾ ಮೇಲ್ಮೈಯ ಭಾಗ. ಕಿಲೋಮೀಟರ್ಸ್ ಕಿಲೋಮೀಟರ್ ದೂರದ ಒಂದು ಘಟಕ. ಬಾಡೀಸ್ ಭೌತಿಕ ರೂಪಗಳು ಅಥವಾ ದೊಡ್ಡ ಪ್ರಮಾಣಗಳು. ರೇಷಿಯೋ ಎರಡು ಸಂಖ್ಯೆಗಳು ಅಥವಾ ಪ್ರಮಾಣಗಳ ಹೋಲಿಕೆ. ಶೇಪ್ ಯಾವುದಾದರೊಂದರ ಬಾಹ್ಯರೇಖೆ ಅಥವಾ ರೂಪ. ಜಿಯಾರ್ಡ್ ಭೂಮಿಯ ನಿಜವಾದ ಆಕಾರ, ಅದು ಸ್ವಲ್ಪ ಅನಿಯಮಿತವಾಗಿದೆ. ಪೋಲ್ಸ್ ಭೂಮಿಯ ಅತಿ ಉತ್ತರದ ಮತ್ತು ಅತಿ ದಕ್ಷಿಣದ ಬಿಂದುಗಳು. ಈಕ್ವೇಟರ್ ಭೂಮಿಯ ಮಧ್ಯಭಾಗದ ಸುತ್ತಲಿನ ಒಂದು ಕಾಲ್ಪನಿಕ ರೇಖೆ. ಸರ್ಕಂಫರೆನ್ಸ್ ವೃತ್ತದ ಅಂಚಿನ ಸುತ್ತಲಿನ ದೂರ. ಪ್ರೂಫ್ ಏನಾದರೂ ನಿಜ ಎಂದು ತೋರಿಸುವ ಪುರಾವೆ. ಕಾಂಟಿನೆಂಟ್ಸ್ ಭೂಮಿಯ ಮೇಲಿನ ದೊಡ್ಡ ಭೂಪ್ರದೇಶಗಳು. ಏಷ್ಯಾ ಅತಿ ದೊಡ್ಡ ಖಂಡ. ಆಫ್ರಿಕಾ ಒಂದು ದೊಡ್ಡ ಖಂಡ. ನಾರ್ತ್ ಅಮೆರಿಕಾ ಉತ್ತರ ಗೋಳಾರ್ಧದಲ್ಲಿರುವ ಒಂದು ಖಂಡ. ಸೌತ್ ಅಮೆರಿಕಾ ದಕ್ಷಿಣ ಗೋಳಾರ್ಧದಲ್ಲಿರುವ ಒಂದು ಖಂಡ. ಅಂಟಾರ್ಟಿಕಾ ದಕ್ಷಿಣ ಧ್ರುವದಲ್ಲಿರುವ ಖಂಡ. ಯುರೋಪ್ ಉತ್ತರ ಗೋಳಾರ್ಧದಲ್ಲಿರುವ ಒಂದು ಖಂಡ. ಆಸ್ಟ್ರೇಲಿಯಾ ಒಂದು ದೊಡ್ಡ ದ್ವೀಪ ರಾಷ್ಟ್ರ ಮತ್ತು ಖಂಡ. ಮಾಸಿಸ್ ದೊಡ್ಡ ಪ್ರಮಾಣಗಳು ಅಥವಾ ಕಾಯಗಳು. ಓಷನ್ಸ್ ಉಪ್ಪು ನೀರಿನ ಬಹಳ ದೊಡ್ಡ ಪ್ರದೇಶಗಳು. ಪೆಸಿಫಿಕ್ ಓಷನ್ ಅತಿ ದೊಡ್ಡ ಸಾಗರ. ಅಟ್ಲಾಂಟಿಕ್ ಓಷನ್ ಯುರೋಪ್ ಅಥವಾ ಆಫ್ರಿಕಾ ಮತ್ತು ಅಮೆರಿಕ ನಡುವಿನ ಒಂದು ಸಾಗರ. ಇಂಡಿಯನ್ ಓಷನ್ ಏಷ್ಯಾದ ದಕ್ಷಿಣಕ್ಕಿರುವ ಒಂದು ಸಾಗರ. ಆರ್ಟಿಕ್ ಓಷನ್ ಉತ್ತರ ಧ್ರುವದ ಸುತ್ತಲಿನ ಸಾಗರ. ಹೆಮಿಸ್ಫಿಯರ್ಸ್ ಭೂಮಿಯ ಅರ್ಧ ಭಾಗಗಳು. ಲ್ಯಾಂಡ್ ಹೆಮಿಸ್ಫಿಯರ್ ಹೆಚ್ಚು ಭೂಭಾಗವನ್ನು ಹೊಂದಿರುವ ಭೂಮಿಯ ಅರ್ಧ ಭಾಗ. ವಾಟರ್ ಹೆಮಿಸ್ಫಿಯರ್ ಹೆಚ್ಚು ನೀರನ್ನು ಹೊಂದಿರುವ ಭೂಮಿಯ ಅರ್ಧ ಭಾಗ. ಲ್ಯಾಟಿಟ್ಯೂಡ್ಸ್ ಭೂಮಿಯ ಸುತ್ತ ಪೂರ್ವದಿಂದ ಪಶ್ಚಿಮಕ್ಕೆ ಸಾಗುವ ಕಾಲ್ಪನಿಕ ರೇಖೆಗಳು. ಲಾಂಜಿಟ್ಯೂಡ್ಸ್ ಭೂಮಿಯ ಸುತ್ತ ಉತ್ತರದಿಂದ ದಕ್ಷಿಣಕ್ಕೆ ಸಾಗುವ ಕಾಲ್ಪನಿಕ ರೇಖೆಗಳು. ಲೊಕೇಶನ್ ಒಂದು ನಿರ್ದಿಷ್ಟ ಸ್ಥಳ ಅಥವಾ ಸ್ಥಾನ. ಡೈರೆಕ್ಷನ್ ಒಂದು ಸ್ಥಳದ ಕಡೆಗೆ ಮಾರ್ಗ.
ಡಿಸ್ಟೆನ್ಸ್ ಎರಡು ವಸ್ತುಗಳು ಎಷ್ಟು ದೂರದಲ್ಲಿವೆ ಎಂದು. ಗ್ಲೋಬ್ ಭೂಮಿಯ ಮಾದರಿ. ಪಾಯಿಂಟ್ ಒಂದು ನಿರ್ದಿಷ್ಟ ಸ್ಥಳ ಅಥವಾ ಸ್ಥಾನ. ನೆಟ್ವರ್ಕ್ ಸಂಪರ್ಕಿತ ರೇಖೆಗಳು ಅಥವಾ ವಸ್ತುಗಳ ವ್ಯವಸ್ಥೆ. ಲೈನ್ಸ್ ಉದ್ದವಾದ ಕಿರಿದಾದ ಗುರುತುಗಳು. ಗ್ರಿಡ್ ಒಂದಕ್ಕೊಂದು ಅಡ್ಡಲಾಗಿ ಹೋಗುವ ರೇಖೆಗಳ ಮಾದರಿ. ಗ್ರಾಟಿಕ್ಯೂಲ್ ನಕ್ಷೆಯ ಮೇಲೆ ಅಕ್ಷಾಂಶ ಮತ್ತು ರೇಖಾಂಶಗಳ ರೇಖೆಗಳ ಜಾಲ. ಲೈನ್ ಆಫ್ ಲ್ಯಾಟಿಟ್ಯೂಡ್ ಆರ್ ಲಾಂಜಿಟ್ಯೂಡ್ ಭೂಮಿಯ ಮೇಲಿನ ಒಂದು ಕಾಲ್ಪನಿಕ ರೇಖೆ. ಡಿಗ್ರೀಸ್ ಕೋನಗಳು ಅಥವಾ ತಾಪಮಾನವನ್ನು ಅಳೆಯಲು ಘಟಕಗಳು. ಗ್ರೇಟ್ ಸರ್ಕಲ್ ಗೋಳದ ಮಧ್ಯಭಾಗದ ಮೂಲಕ ಹಾದು ಹೋಗುವ ಸಮತಲವನ್ನು ಹೊಂದಿರುವ ಗೋಳಾದ ಮೇಲಿನ ವೃತ್ತ. ಲೆಂತ್ ಯಾವುದಾದರೂ ಎಷ್ಟು ಉದ್ದವಾಗಿದೆ ಎಂಬುದರ ಅಳತೆ. ಸರ್ಕಲ್ಸ್ ವೃತ್ತಗಳು, ದುಂಡಾದ ಆಕಾರಗಳು. ಟ್ರಾಪಿಕ್ ಆಫ್ ಕ್ಯಾನ್ಸರ್ ಸಮಭಾಜಕ ವೃತ್ತದ ಉತ್ತರಕ್ಕೆ ಒಂದು ಕಾಲ್ಪನಿಕ ಅಕ್ಷಾಂಶ ರೇಖೆ. ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್ ಸಮಭಾಜಕ ವೃತ್ತದ ದಕ್ಷಿಣಕ್ಕೆ ಒಂದು ಕಾಲ್ಪನಿಕ ಅಕ್ಷಾಂಶ ರೇಖೆ. ಆರ್ಟಿಕ್ ಸರ್ಕಲ್ ಉತ್ತರ ಧ್ರುವದ ಬಳಿಯ ಒಂದು ಕಾಲ್ಪನಿಕ ಅಕ್ಷಾಂಶ ರೇಖೆ. ಅಂಟಾರ್ಟಿಕ್ ಸರ್ಕಲ್ ದಕ್ಷಿಣ ಧ್ರುವದ ಬಳಿಯ ಒಂದು ಕಾಲ್ಪನಿಕ ಅಕ್ಷಾಂಶ ರೇಖೆ. ನಾರ್ತ್ ಪೋಲ್ ಭೂಮಿಯ ಅತಿ ಉತ್ತರದ ಬಿಂದು. ಸೌತ್ ಪೋಲ್ ಭೂಮಿಯ ಅತಿ ದಕ್ಷಿಣದ ಬಿಂದು. ಸೀರೀಸ್ ಒಂದರ ನಂತರ ಒಂದು ಅನುಸರಿಸುವ ಹಲವಾರು ವಿಷಯಗಳು. ಸೆಮಿಸರ್ಕಲ್ಸ್ ಅರ್ಧವೃತ್ತಗಳು. ಮೆರಿಡಿಯನ್ಸ್ ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವದವರೆಗೆ ಸಾಗುವ ಕಾಲ್ಪನಿಕ ರೇಖಾಂಶ ರೇಖೆಗಳು. ಮಿಡ್ ಡೇ ದಿನದ ಮಧ್ಯಭಾಗ, ಮಧ್ಯಾಹ್ನ. ಗ್ರೀನ್ವಿಚ್ ಲಂಡನ್ ಇಂಗ್ಲೆಂಡ್ನಲ್ಲಿನ ಒಂದು ಸ್ಥಳ, ಸಮಯಕ್ಕೆ ಉಲ್ಲೇಖ ಬಿಂದುವಾಗಿ ಬಳಸಲಾಗುತ್ತದೆ. ಇಂಗ್ಲೆಂಡ್ ಯುನೈಟೆಡ್ ಕಿಂಗ್ಡಮ್ನ ಒಂದು ಭಾಗವಾದ ದೇಶ. ಝೋನ್ ಒಂದು ಪ್ರದೇಶ ಅಥವಾ ಕ್ಷೇತ್ರ. ಈಸ್ಟರ್ನ್ ಹೆಮಿಸ್ಫಿಯರ್ ಪ್ರಧಾನ ರೇಖಾಂಶದ ಪೂರ್ವಕ್ಕೆ ಭೂಮಿಯ ಅರ್ಧ ಭಾಗ. ವೆಸ್ಟರ್ನ್ ಹೆಮಿಸ್ಫಿಯರ್ ಪ್ರಧಾನ ರೇಖಾಂಶದ ಪಶ್ಚಿಮಕ್ಕೆ ಭೂಮಿಯ ಅರ್ಧ ಭಾಗ. ಆಕ್ಸಿಸ್ ಒಂದು ಕಾಯವು ತಿರುಗುವ ಕಾಲ್ಪನಿಕ ರೇಖೆ. ರೊಟೇಷನ್ ಒಂದು ಕೇಂದ್ರ ಬಿಂದುವಿನ ಸುತ್ತ ತಿರುಗುವ ಕಾರ್ಯ. ಆರ್ಸ್ ಸಮಯದ ಘಟಕಗಳು, 60 ನಿಮಿಷಗಳಷ್ಟು ಉದ್ದ. ಪೀರಿಯಡ್ ಒಂದು ಅವಧಿ. ಮಿನಿಟ್ಸ್ ನಿಮಿಷಗಳು, ಸಮಯದ ಘಟಕಗಳು, 60 ಸೆಕೆಂಡ್ಗಳಷ್ಟು ಉದ್ದ. ಜಿಎಂಟಿ ಗ್ರೀನ್ವಿಚ್ ಮೀನ್ ಟೈಮ್ ಒಂದು ಪ್ರಾಮಾಣಿತ ಸಮಯ ವಲಯ. WLS ವೆಸ್ಟ್ ಲೂಸ್ ಸಬ್ಟ್ರಾಕ್ಟ್ ಸಮಯ ವಲಯಗಳಲ್ಲಿ ಒಂದು ನಿಯಮ. EGA ಈಸ್ಟ್ ಗೇನ್ ಆಡ್ಸ್
ಮಯ ವಲಯಗಳಿಗೆ ಒಂದು ನಿಯಮ. ಲೋಕಲ್ ಟೈಮ್ ಒಂದು ನಿರ್ದಿಷ್ಟ ಸ್ಥಳದಲ್ಲಿನ ಸಮಯ. ಪೊಸಿಷನ್ ಒಂದು ಸ್ಥಳ ಅಥವಾ ಸ್ಥಾನ. ಕನ್ಫ್ಯೂಷನ್ ಸ್ಪಷ್ಟವಾಗಿ ಅರ್ಥವಾಗದಿರುವ ಸ್ಥಿತಿ. ಕಂಟ್ರೀಸ್ ತಮ್ಮದೇ ಆದ ಸರ್ಕಾರಗಳನ್ನು ಹೊಂದಿರುವ ಭೂಪ್ರದೇಶಗಳು. ಯೂನಿಫಾರ್ಮ್ ಟೈಮ್ ಎಲ್ಲೆಡೆ ಒಂದೇ ಸಮಯ. ಕಂಟ್ರಿ ದೇಶ. ಪ್ರಯಾಗ್ರಾಜ್ ಭಾರತದಲ್ಲಿನ ಒಂದು ನಗರ. ಹಿಂದೆ ಅಲಹಾಬಾದ್ ಎಂದು ಕರೆಯಲ್ಪಡುತ್ತಿತ್ತು. ಉತ್ತರ ಪ್ರದೇಶ್ ಭಾರತದಲ್ಲಿನ ಒಂದು ರಾಜ್ಯ. ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಭಾರತದ ಅಧಿಕೃತ ಸಮಯ ವಲಯ. ಟೈಮ್ ಝೋನ್ಸ್ ಒಂದೇ ಸಮಯವನ್ನು ಹಂಚಿಕೊಳ್ಳುವ ಪ್ರದೇಶಗಳು. ಎಕ್ಸ್ಟೆಂಟ್ ಯಾವುದಾದರೊಂದರ ಗಾತ್ರ ಅಥವಾ ಪ್ರಮಾಣ. ಸರ್ಫೇಸ್ ಯಾವುದಾದರೊಂದರ ಹೊರಗಿನ ಭಾಗ. ರಷ್ಯಾ ಯುರೋಪ್ ಮತ್ತು ಏಷ್ಯಾದಲ್ಲಿನ ಒಂದು ದೊಡ್ಡ ದೇಶ. ಯುಎಸ್ಎ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ. ಕೆನಡಾ ಉತ್ತರ ಅಮೆರಿಕಾದ ಒಂದು ದೇಶ. ಪ್ರಾಬ್ಲಮ್ ಒಂದು ಕಷ್ಟಕರ ಪರಿಸ್ಥಿತಿ. ಡೇಟ್ ದಿನಾಂಕ ತಿಂಗಳ ಒಂದು ನಿರ್ದಿಷ್ಟ ದಿನ. ವೀಕ್ 7 ದಿನಗಳ ಅವಧಿ. ಟ್ರಾವೆಲರ್ಸ್ ಪ್ರಯಾಣಿಸುವ ಜನರು. ಮೆರಿಡಿಯನ್ 180 ಡಿಗ್ರಿ. 180 ಡಿಗ್ರಿಗಳಲ್ಲಿರುವ ಒಂದು ಕಾಲ್ಪನಿಕ ರೇಖಾಂಶ ರೇಖೆ. ಡೈಮೆಟ್ರಿಕಲಿ ನಿಖರವಾಗಿ ವಿರುದ್ಧ. ಸರ್ಕಮ್ನಾವಿಗೇಟರ್ಸ್ ಭೂಮಿಯ ಸುತ್ತ ಸಂಪೂರ್ಣವಾಗಿ ಪ್ರಯಾಣಿಸುವ ಜನರು. ಅಡ್ಜಸ್ಟ್ಮೆಂಟ್ಸ್ ಏನನ್ನಾದರೂ ಉತ್ತಮಗೊಳಿಸಲು ಮಾಡಿದ ಚಿಕ್ಕ ಬದಲಾವಣೆಗಳು. ಪೆಸಿಫಿಕ್ ಓಷನ್ ಅತಿ ದೊಡ್ಡ ಸಾಗರ. ಡಿಟರ್ಸ್ ಪ್ರಯಾಣದ ಉದ್ದವನ್ನು ಅಥವಾ ಸುತ್ತು ಬಳಸಿ ಹೋಗುವ ಮಾರ್ಗಗಳು. ಆರ್ಡರ್ ಪರ್ಪಸ್ ಸರಿಯಾದ ವ್ಯವಸ್ಥೆ ಅಥವಾ ಅನುಕ್ರಮದ ಸ್ಥಿತಿ. ಲ್ಯಾಂಡ್ ಮಾಸಸ್ ದೊಡ್ಡ ಭೂಪ್ರದೇಶಗಳು. ಶಿಪ್ಸ್ ನೀರಿನ ಮೇಲೆ ಚಲಿಸುವ ದೊಡ್ಡ ದೋಣಿಗಳು. ವರ್ಬ್ಸ್ ಕಾರ್ಯಗಳನ್ನು ವಿವರಿಸುವ ಪದಗಳು. ಲಿವಿಂಗ್ ಜೀವಂತವಾಗಿರುವುದು. ಸಪೋರ್ಟಿಂಗ್ ಬೆಂಬಲಿಸುವುದು ಅಥವಾ ಸಹಾಯ ಮಾಡುವುದು. ಕಾಲ್ಡ್ ಹೆಸರಿಸಲಾಗಿದೆ ಅಥವಾ ಬರಲು ಕೇಳಲಾಗಿದೆ.
ಕವರ್ಡ್ ಯಾವುದಾದರೊಂದರ ಮೇಲೆ ಹರಡಿದೆ. ಫ್ಲಾಟೆಂಡ್ ಚಪ್ಪಟೆ ಮಾಡಲಾಗಿದೆ. ಬಲ್ಜ್ಡ್ ಉಬ್ಬಿತು ಅಥವಾ ಹೊರಗೆ ಅಂಟಿಕೊಂಡಿತು. ನೋನ್ ತಿಳಿದಿರುವ ಅಥವಾ ಗುರುತಿಸಲ್ಪಟ್ಟಿರುವ. ಇಂಟರ್ಸೆಕ್ಟ್ ಒಂದಕ್ಕೊಂದು ಅಡ್ಡಲಾಗಿ ಹೋಗುವುದು. ಕ್ರಿಯೇಟ್ ಏನಾದರೂ ಹೊಸದನ್ನು ಮಾಡುವುದು. ಜಾಯಿನ್ಸ್ ಸಂಪರ್ಕಿಸುತ್ತದೆ ಅಥವಾ ಒಟ್ಟಿಗೆ ಇಡುತ್ತದೆ. ಮೆಜರ್ಡ್ ಯಾವುದಾದರೊಂದರ ಗಾತ್ರ ಅಥವಾ ಪ್ರಮಾಣವನ್ನು ಕಂಡುಹಿಡಿಯಲಾಯಿತು. ಡಿಕ್ರೀಸಸ್ ಚಿಕ್ಕದಾಗುತ್ತದೆ ಅಥವಾ ಕಡಿಮೆಯಾಗುತ್ತದೆ. ರನ್ ವೇಗವಾಗಿ ಚಲಿಸಲು ಅಥವಾ ಕಾರ್ಯನಿರ್ವಹಿಸಲು. ಪಾಸಿಂಗ್ ಯಾವುದಾದರೂ ಒಂದನ್ನು ಹಾದು ಹೋಗುವುದು. ಚೋಸಿನ್ ಒಂದು ಗುಂಪಿನಿಂದ ಆಯ್ಕೆ ಮಾಡಿದ. ಮಾರ್ಕ್ ಯಾವುದಾದರೂ ಒಂದರ ಮೇಲೆ ಗುರುತು ಹಾಕಿದರು. ಕಾನ್ವರ್ಜ್ ವಿವಿಧ ದಿಕ್ಕುಗಳಿಂದ ಒಟ್ಟಾಗಿ ಬರಲು. ರೊಟೇಟಿಂಗ್ ಒಂದು ಕೇಂದ್ರ ಬಿಂದುವಿನ ಸುತ್ತ ತಿರುಗುವುದು. ಕಂಪ್ಲೀಟ್ಸ್ ಏನನ್ನಾದರೂ ಪೂರ್ಣಗೊಳಿಸುತ್ತದೆ. ಗಿವ್ಸ್ ಏನನ್ನಾದರೂ ಒದಗಿಸುತ್ತದೆ ಅಥವಾ ಪ್ರಸ್ತುತಪಡಿಸುತ್ತದೆ. ಆಡೆಡ್ ಏನಾದರೂ ಹೆಚ್ಚುವರಿ ಸೇರಿಸಿದರು. ಸಬ್ಟ್ರಾಕ್ಟೆಡ್ ಒಟ್ಟು ಮೊತ್ತದಿಂದ ತೆಗೆದುಹಾಕಲಾಯಿತು. ಶೈನಿಂಗ್ ಬೆಳಕು ನೀಡುವುದು. ಸಿಚುಯೇಟೆಡ್ ಒಂದು ನಿರ್ದಿಷ್ಟ ಸ್ಥಳದಲ್ಲಿ ನೆಲೆಗೊಂಡಿದೆ. ಫಾಲೋ ಯಾರಾದರೂ ಅಥವಾ ಯಾವುದಾದರೂ ಒಂದರ ನಂತರ ಹೋಗಲು. ಕನ್ಸಿಡರ್ಡ್ ಎಚ್ಚರಿಕೆಯಿಂದ ಯೋಚಿಸಲಾಯಿತು. ಅಡ್ವರ್ಬ್ಸ್ ಕ್ರಿಯಾಪದಗಳು ವಿಶೇಷಣಗಳು ಅಥವಾ ಇತರ ಕ್ರಿಯಾವಿಶೇಷಣಗಳನ್ನು ವಿವರಿಸುವ ಪದಗಳು.